ರಾಜ್ಯದಲ್ಲಿ ಕರೆಂಟ್ ಸಪ್ಲೈ ಮಾಡುವ ಕಂಪನಿಗಳಿಗೆ ಕರೆಂಟ್ ಹೊಡೆದಿದೆ. ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಭರ್ಜರಿ ಶಾಕ್ ಹೊಡೆದಿದೆ. ಎಸ್ಕಾಂ, ಬೆಸ್ಕಾಂಗಳಿಗೆ ಹೊಸ ಕಾಂಪಿಟೇಷನ್ ಸೃಷ್ಟಿಯಾಗ್ತಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಜ್ಜೆ ಇಡುವ ಟಾಟಾ ಕಂಪನಿ ಈಗ ಕರ್ನಾಟಕದಲ್ಲಿ ಮನೆ ಮನೆಗೆ ವಿದ್ಯುತ್ ಸಪ್ಲೈ ಮಾಡೋದಕ್ಕೆ ಶುರು ಮಾಡುತ್ತಾ? ಈ ರೀತಿಯ ಪ್ರಶ್ನೆ ಈಗ ಜನರನ್ನ ಕಾಡ್ತಿದೆ. ಇಷ್ಟು ದಿನ ಕರೆಂಟ್ ಬಿಲ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಕೆಇಆರ್ಸಿನವರು ಯಾವಾಗ ರೇಟ್ ಜಾಸ್ತಿ ಮಾಡ್ತಾರೋ ಗೊತ್ತಿಲ್ಲ. ಅದರಲ್ಲೂ ಬೇಸಿಗೆ ಬಂದರೆ ಸಾಕು, ಪವರ್ ಕಟ್, ಲೋಡ್ ಶೆಡ್ಡಿಂಗ್, ಲೈನ್ ಮೇಂಟೆನೆನ್ಸ್ ಅಂತ ಕರೆಂಟ್ ತೆಗಿತಾನೆ ಇರ್ತಾರೆ. ಈ ಥರ ಸರ್ಕಾರಿ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಕೈಯಲ್ಲಿ ಸಿಕ್ಕಿ ಬೇಜಾರಾಗಿರುವವರಿಗೆ ಭರ್ಜರಿ ನ್ಯೂಸ್ ಬಂದಿದೆ. ಈ ಪ್ರಾಬ್ಲಮ್ನೆಲ್ಲ ಒಂದೇ ಸಲ ಚೇಂಜ್ ಮಾಡುವ ಬೆಳವಣಿಗೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ಇದು ರಾಜ್ಯದ ಪವರ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ನಲ್ಲಿ ಆಗ್ತಾ ಇರುವ ಅತಿ ದೊಡ್ಡ ಬೆಳವಣಿಗೆ. ಎಲ್ಲ ಅಂದುಕೊಂಡಂತೆ ಆದರೆ ಇನ್ಮುಂದೆ ನಿಮ್ಮ ಮನೆಗೆ, ನಿಮ್ಮ ಬಿಸ್ನೆಸ್ಗೆ ಅಥವಾ ನಿಮ್ಮ ಇಂಡಸ್ಟ್ರಿಗೆ ಸರ್ಕಾರಿ ಬೆಸ್ಕಾಂ, ಮೆಸ್ಕಾಂ ಅಲ್ಲ, ಡೈರೆಕ್ಟ್ ಆಗಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅಥವಾ TPCL ನಿಂದ ಕರೆಂಟ್ ಸಪ್ಲೈ ಆಗುತ್ತೆ. ಕೇಳೋದಕ್ಕೆ ಶಾಕಿಂಗ್ ಅನ್ಸಿದ್ರು ಈ ರೀತಿಯ ಡೆವಲಪ್ಮೆಂಟ್ ಈಗ ಆಗ್ತಾ ಇದೆ. ಇದೇ ಕಾರಣಕ್ಕೆ ಈಗ ನಮಗೆ ಕರೆಂಟ್ ಕೊಡ್ತಿರುವ ಲೋಕಲ್ ಎಸ್ಕಾಂಗಳು, ಮೇನ್ ಆಗಿ ಬೆಂಗಳೂರಿನ ಬೆಸ್ಕಾಂನಲ್ಲಿ ಆತಂಕ ಶುರುವಾಗಿದೆ. ಹಾಗಿದ್ರೆ ಏನಿದು ಟಾಟಾ ಕರೆಂಟ್? ಎಸ್ಕಾಂಗಳ ಏಕಸೌಮ್ಯ ಇರುವ ಪವರ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ನಲ್ಲಿ ಚರ್ಚೆ ಆಗ್ತಿರುವ ಆ ಬಿಸಿ ಬಿಸಿ ಸುದ್ದಿ ಏನು? ಎಲೆಕ್ಟ್ರಿಸಿಟಿ ಬೋರ್ಡ್ಗಳ ಮೊನೋಪಲಿ ಕಂಪ್ಲೀಟ್ ಬ್ರೇಕ್ ಆಗುವ ಟೈಮ್ ಬಂದೇ ಬಿಡ್ತಾ? ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ಸ್ನೇಹಿತರೆ, ಮೊದಲು ನೇರವಾಗಿ ವಿಚಾರ ಏನಂತ ನೋಡ್ಬಿಡೋಣ. ಆಲ್ಮೋಸ್ಟ್ 10 ವರ್ಷಗಳ ನಂತರ ಕರ್ನಾಟಕದ ವಿದ್ಯುತ್ ಪ್ರಸರಣದ ಮಾರ್ಕೆಟ್ಗೆ ಪ್ರೈವೇಟ್ ಕಂಪನಿಯೊಂದು ಎಂಟ್ರಿಗೆ ಅಪ್ಲಿಕೇಶನ್ ಹಾಕಿದೆ. ಆಗಲೇ ಹೇಳಿದ ಹಾಗೆ TPCL ಅಥವಾ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂದರೆ KERCಗೆ ಪವರ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ಗೋಸ್ಕರ ಅಧಿಕೃತವಾಗಿ ಅಪ್ಲಿಕೇಶನ್ ಹಾಕಿದೆ. ಇದು ಸಾಮಾನ್ಯ ವಿಚಾರ ಅಲ್ಲ ಸ್ನೇಹಿತರೆ. ಯಾಕಂದ್ರೆ ರೂಲ್ಸ್ ಪ್ರಕಾರ ಕರ್ನಾಟಕದಲ್ಲಿ ಪ್ರೈವೇಟ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಆಪರೇಷನ್ಗೆ ಅವಕಾಶ ಇದೆ. ಸೊ ಸದ್ಯ ರಾಜ್ಯದ ಪವರ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ನಲ್ಲಿ ಸರ್ಕಾರಿ ಮೊನೋಪಲಿ ಇರುವಾಗ ಈ ಫೀಲ್ಡ್ಗೆ ಟಾಟಾ ಎಂಟರ್ ಆದ್ರೆ ಸೀನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಲಿದೆ. ಒಂದಲ್ಲ ಎರಡಲ್ಲ, ಟಾಟಾ ಪವರ್ ಕಂಪನಿ ಬೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ ಸೇರಿದಂತೆ ಸೆಸ್ಕಾಂ ಅಡಿಯಲ್ಲಿ ಬರುವ ಹಲವು ಕಂಪನಿಗಳ ವ್ಯಾಪ್ತಿಯಲ್ಲಿ ತಮ್ಮದೇ ಆದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸೆಟಪ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ದಾರೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಬಳ್ಳಾಪುರ, ರಾಮನಗರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತು ಚಿತ್ರದುರ್ಗ, ಹಾಗೆ ಮೆಸ್ಕಾಂ ಅಂಡರ್ನಲ್ಲಿರುವ ಶಿವಮೊಗ್ಗ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಲ್ಲದೆ ಹೆಸ್ಕಾಂ ವ್ಯಾಪ್ತಿಯ ಬೆಳಗಾವಿ, ಉತ್ತರ ಕನ್ನಡ ಮತ್ತು ಧಾರವಾಡ ಹಾಗೂ ಸೆಸ್ಕಾಂ ಅಡಿಯಲ್ಲಿ ಬರುವ ಮೈಸೂರು, ಚಾಮರಾಜನಗರ ಮತ್ತು ಹಾಸನ ಎಲ್ಲ ಕಡೆ ಪವರ್ ಡಿಸ್ಟ್ರಿಬ್ಯೂಷನ್ಗೆ ಟಾಟಾ ಪ್ಲಾನ್ ಮಾಡ್ತಿದೆ. ಅಂದ್ರೆ ಕರ್ನಾಟಕದ ಹೈ ರೆವಿನ್ಯೂ ಝೋನ್ಗಳು ಮತ್ತೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಹೆವಿ ಪ್ರಿಯಾರಿಟಿ ಕೊಟ್ಟು ಟಾಟಾ ಟಾರ್ಗೆಟ್ ಮಾಡ್ತಿದೆ. ಹಾಗಿದ್ರೆ ಇದರಿಂದ ಲಾಭ ಯಾರಿಗೆ, ಲಾಸ್ ಯಾರಿಗೆ? ಇದೇ ಕ್ಯಾಲ್ಕುಲೇಷನ್ ನಲ್ಲಿ ಈಗ KERC ಬ್ಯುಸಿ ಆಗಿದೆ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ವಿದ್ಯುತ್ ಸಪ್ಲೈನಲ್ಲಿ 2 ಭಾಗ ಇರುತ್ತೆ. ಒಂದು ಪವರ್ ಜನರೇಷನ್ ಅಂದ್ರೆ ಕರೆಂಟ್ ಉತ್ಪಾದನೆ ಮಾಡೋದು, ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಅಂದ್ರೆ ತಯಾರಾದ ಕರೆಂಟ್ ಅನ್ನ ಮನೆಗಳಿಗೆ ಮತ್ತು ಫ್ಯಾಕ್ಟರಿಗಳಿಗೆ ವೈರ್ ಹಾಕಿ ಸಪ್ಲೈ ಮಾಡೋದು. ಕರ್ನಾಟಕದಲ್ಲಿ ಈ ಕೆಲಸವನ್ನ ಎಸ್ಕಾಂಗಳು ಮಾಡ್ತಿವೆ. ಆದ್ರೆ ಈಗ ಈ ಎಸ್ಕಾಂಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಟೋಟಲ್ ಆಗಿ 5 ಪವರ್ ಸಪ್ಲೈ ಕಂಪನಿಗಳಿರುವ ನಮ್ಮ ಕರ್ನಾಟಕದಲ್ಲಿ ಹತ್ರ 40,000 ಕೋಟಿ ರೂಪಾಯಿ ನಷ್ಟ ಅಕ್ಯುಮುಲೇಟ್ ಆಗಿದೆ. ಬರೋಬ್ಬರಿ 40,000 ಕೋಟಿ ರೂಪಾಯಿ ಲಾಸ್. ಒಂದ್ ಕಡೆ ಎಸ್ಕಾಂಗಳು ಈ ರೀತಿ ಹೆವಿ ಲಾಸ್ ನಲ್ಲಿ ರನ್ ಆಗ್ತಿವೆ. ಆದ್ರೆ ಇನ್ನೊಂದು ಕಡೆ ಆಗ್ಲೇ ಹೇಳಿದ ಹಾಗೆ ಪ್ರೈವೇಟ್ ಕಂಪನಿಗಳು ಒಂದು ನೆಟ್ವರ್ಕ್ ರೆಡಿ ಮಾಡೋದಕ್ಕೆ ರೂಲ್ಸ್ ಸಪೋರ್ಟ್ ಮಾಡ್ತಿದೆ. 2003ರ ಎಲೆಕ್ಟ್ರಿಸಿಟಿ ಆಕ್ಟ್ ಪ್ರಕಾರನೇ ಯಾವುದೇ ಪ್ರೈವೇಟ್ ಎಂಟಿಟಿ ಅಥವಾ ಕಂಪನಿ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ಗೆ ಅಪ್ಲೈ ಮಾಡಬಹುದು. ನೆನಪಿರಲಿ ಸ್ನೇಹಿತರೆ, ಓಪನ್ ಆಕ್ಸೆಸ್ ಲೈಸೆನ್ಸ್ ಬೇರೆ, ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಬೇರೆ. ಪ್ಯಾರಲಲ್ ಲೈಸೆನ್ಸ್ ಅಂದ್ರೆ ಈಗಿರುವ ಎಸ್ಕಾಂಗಳ ವಿದ್ಯುತ್ ನೆಟ್ವರ್ಕ್ ಪಕ್ಕದಲ್ಲೇನೆ ಟಾಟಾ ಕಂಪನಿ ತನ್ನ ಸ್ವಂತ ವಿದ್ಯುತ್ ಕಂಬಗಳು, ಸಬ್ ಸ್ಟೇಷನ್ಗಳು ಮತ್ತು ಅಂಡರ್ ಗ್ರೌಂಡ್ ನಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ಸ್ ಹಾಕಿ ವಿದ್ಯುತ್ ಸಪ್ಲೈ ಮಾಡಬಹುದು. ಓಪನ್ ಆಕ್ಸೆಸ್ ಲೈಸೆನ್ಸ್ ಅಂದ್ರೆ ಈ ಎಸ್ಕಾಂಗಳನ್ನ ಬಿಟ್ಟು ನೇರವಾಗಿ ವಿದ್ಯುತ್ ಉತ್ಪಾದನೆ ಮಾಡುವ ಕಂಪನಿಗಳ ಜೊತೆಗೆ ಟೈಅಪ್ ಮಾಡಿಕೊಂಡು ಡೈರೆಕ್ಟ್ ವಿದ್ಯುತ್ ತೆಗೆದುಕೊಳ್ಳೋದು. ಈಗ ಟಾಟಾ ಕಂಪನಿ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕ್ತಿದೆ. ಅಂದ್ರೆ ತಮ್ಮದೇ ಸ್ವಂತ ಗ್ರಿಡ್ಗಳ ಮೂಲಕ
ವಿದ್ಯುತ್ ಸಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕಿದೆ. ಈ ರೀತಿ ಅಂದರೆ ಪ್ರೈವೇಟ್ ಕಂಪನಿಗಳು ಆಪರೇಷನ್ ಶುರು ಮಾಡಿದ್ರೆ ಏನಾಗಬಹುದು ಅಂತ ಒಂದಷ್ಟು ಎಕ್ಸ್ಪರ್ಟ್ಸ್ಗಳು ಕೂಡ ತಮ್ಮ ಒಪಿನಿಯನ್ ಕೊಟ್ಟಿದ್ದಾರೆ. ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನ ಮಾಜಿ ಅಡ್ವೈಸರಿ ಕೌನ್ಸಿಲ್ನ ಮೆಂಬರ್ ಮತ್ತು ಎನರ್ಜಿ ಎಕ್ಸ್ಪರ್ಟ್ ಆಗಿರುವ MG ಪ್ರಭಾಕರ್ ಇವರ ಪ್ರಕಾರ ಪ್ರೈವೇಟ್ ಪ್ಲೇಯರ್ ಬಂದರೆ ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ಸ್ಗೆ ಅಂದರೆ ಕಾರ್ಖಾನೆಗಳಿಗೆ ಟ್ಯಾರಿಫ್ ವಿಚಾರದಲ್ಲಿ ಅಂದರೆ ಟ್ಯಾಕ್ಸ್ ವಿಚಾರದಲ್ಲಿ ಕ್ಲಾರಿಟಿ ಸಿಗುತ್ತೆ, ಅಥವಾ ವಿದ್ಯುತ್ ಬೆಲೆಯ ಫ್ಲಕ್ಚುವೇಷನ್ಸ್ ಕಡಿಮೆ ಇರುತ್ತೆ. ಜೊತೆಗೆ ಉತ್ತಮ ಕ್ವಾಲಿಟಿಯ ಪವರ್ ಸಪ್ಲೈ ಇಂಡಸ್ಟ್ರಿಗಳಿಗೆ ಸಿಗುತ್ತೆ. ವಿದ್ಯುತ್ನಲ್ಲಿ ಹೈ ಕ್ವಾಲಿಟಿ ಲೋ ಕ್ವಾಲಿಟಿ ಇದೆಯಾ ಅಂತ ನೀವು ಕೇಳಬಹುದು. ಖಂಡಿತ ಇದೆ. ಈಗಾಗಲೇ ಇಂಡಸ್ಟ್ರಿಗಳ ಒಳಗೆ ಎಸ್ಕಾಂಗಳ ಸರ್ವಿಸ್ ಕ್ವಾಲಿಟಿ ಅಷ್ಟಾಗಿ ಸರಿ ಇಲ್ಲ ಅನ್ನುವ ಒಪಿನಿಯನ್ ಇದೆ. ಜೊತೆಗೆ ಸಾಕಷ್ಟು ಇಂಡಸ್ಟ್ರಿಗಳು ಅಂತ ಓಪನ್ ಆಕ್ಸೆಸ್ ಸಿಸ್ಟಮ್ಗಳಿಗೆ ಸ್ವಿಚ್ ಆಗ್ತಾರೆ. ಅಂದ್ರೆ ನೇರವಾಗಿ ವಿದ್ಯುತ್ ಉತ್ಪಾದನೆ ಮಾಡೋರ ಹತ್ರ ಖರೀದಿ ಮಾಡ್ತಾರೆ. ಆದರೆ ಪ್ರೈವೇಟ್ ಡಿಸ್ಟ್ರಿಬ್ಯೂಷನ್ ಬಂದ್ರೆ ಅಂತ ಓಪನ್ ಆಕ್ಸೆಸ್ ಸಿಸ್ಟಮ್ಗಳಿಗೆ ಆಲ್ಟರ್ನೇಟಿವ್ ಆಗಬಹುದು ಅನ್ನುವ ಲೆಕ್ಕಾಚಾರ ಇದೆ. ಯಾಕಂದ್ರೆ ಪ್ರೈವೇಟ್ ಕಂಪನಿಗಳು ಹೈ ಟೆನ್ಷನ್ ಲೈನ್ಸ್ ಇನ್ಸ್ಟಾಲ್ ಮಾಡಿ ಡೈರೆಕ್ಟ್ ಹೈ ಕ್ವಾಲಿಟಿ ಮೇಂಟೈನ್ ಮಾಡ್ತಾವೆ ಅನ್ನುವ ಲೆಕ್ಕಾಚಾರ ಇದೆ. ಆದರೆ ಇದರಲ್ಲೊಂದು ಟ್ವಿಸ್ಟ್ ಇದೆ. ಒಂದಷ್ಟು ಎಕ್ಸ್ಪರ್ಟ್ ಪ್ರಕಾರ ಪ್ಯಾರಲಲ್ ಲೈಸೆನ್ಸಿಂಗ್ ಎಲ್ರಿಗೂ ಲೋ ಕಾಸ್ಟ್ ಬೆನಿಫಿಟ್ಸ್ ಕೊಡೋದಿಲ್ಲ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಕೂಡ ಪ್ರೈವೇಟ್ ಪ್ಲೇಯರ್ಸ್ ಬಂದು ಅವರು ಫೋಕಸ್ ಮಾಡಿದ್ದು ಬರೀ ಹೈ ರೆವಿನ್ಯೂ ಏರಿಯಾಗಳು, ಇಂಡಸ್ಟ್ರಿಯಲ್ ಹಾಗೂ ಕಮರ್ಷಿಯಲ್ ಕಸ್ಟಮರ್ಸ್ಗಳನ್ನ ಮಾತ್ರ. ಆದರೆ ಬಡಜನರು ಮತ್ತು ಗ್ರಾಮೀಣ ಭಾಗದ ವಿದ್ಯುತ್ ಬಳಕೆದಾರರಿಗೆ ಈ ಪ್ರೈವೇಟ್ ಪವರ್ ಸಪ್ಲೈ ಸ್ವಲ್ಪ ಕಾಸ್ಟ್ಲಿನೇ ಆಗಬಹುದು ಅನ್ನುವ ಅಭಿಪ್ರಾಯ ಇದೆ. ಜೊತೆಗೆ ಪ್ರೈವೇಟ್ ಪ್ಲೇಯರ್ಗಳು ಬರೋದ್ರಿಂದ ಡುಪ್ಲಿಕೇಶನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ. ಒಂದೇ ಒಂದು ಕಡೆ ಎರಡೆರಡು ನೆಟ್ವರ್ಕ್ ಇರುತ್ತೆ. ಒಂದು ಸೆಸ್ಕಾಮ್ದು, ಇನ್ನೊಂದು ಪ್ರೈವೇಟ್ ಲೈನ್ಗಳು. ಈ ಡಬಲ್ ನೆಟ್ವರ್ಕ್ ಸ್ವಲ್ಪ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಬಹುದು. ಹೀಗೆ ಸಾಕಷ್ಟು ಕಾರಣಗಳಿಂದಲೇ ಕರ್ನಾಟಕ ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ಸ್ ಅಸೋಸಿಯೇಷನ್ ಈಗ ಟಾಟಾ ಎಂಟ್ರಿಯನ್ನ ಅಪೋಸ್ ಮಾಡ್ತಿದೆ. KECA ಸೆಕ್ರೆಟರಿ ವಿ ಜ್ಞಾನಮೂರ್ತಿ ಅನ್ನೋರು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ ವಿದ್ಯುತ್ ಪ್ರಸರಣ ಅನ್ನೋದು ಜನರಿಗೆ ಅತ್ಯವಶ್ಯಕವಾದ ಸರ್ವಿಸ್, ಅದನ್ನ ಕೈಗಾರಿಕೆಗಳ ದೃಷ್ಟಿಕೋನದಲ್ಲಿ ಮಾತ್ರ ನೋಡಬಾರ್ದು, ಸಾಮಾನ್ಯ ಜನರಿಗೆ ಯೂಸ್ ಆಗುವಂತಿದ್ರೆ ಮಾತ್ರ ಪ್ರೈವೇಟ್ ಪ್ಲೇಯರ್ಗಳಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದೇ ತರ ಫೆಡರೇಷನ್ ಆಫ್ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಎಂಪ್ಲಾಯೀಸ್ ಯೂನಿಯನ್ ಅಂಡ್ ಅಸೋಸಿಯೇಷನ್ಸ್ ಈ ಸಂಘಟನೆ ಕೂಡ ಈ ಟಾಟಾ ಎಂಟ್ರಿಯನ್ನ ಅಥವಾ ಪ್ರೈವೇಟ್ ಪ್ಲೇಯರ್ಗಳ ಎಂಟ್ರಿಯನ್ನ ಹೆವಿ ಅಪೋಸ್ ಮಾಡ್ತಿದೆ. ವಿದ್ಯುತ್ ಪ್ರಸರಣ ಕ್ಷೇತ್ರ ಪ್ರೈವೇಟೈಸ್ ಆದರೆ ಗ್ರಾಹಕರಿಗೆ ಬರ್ಡನ್ ಜಾಸ್ತಿ ಆಗುತ್ತೆ, ಮತ್ತೆ ಎಸ್ಕಾಂಗಳ ಉದ್ಯೋಗಿಗಳ ಜಾಬ್ ಸೆಕ್ಯೂರಿಟಿಗೆ ಸಮಸ್ಯೆ ಬರುತ್ತೆ ಅನ್ನೋದು ಅವರ ವಾದ. ಆದರೆ ಸ್ನೇಹಿತರೆ, ಈ ವಿಚಾರವನ್ನ ಮ್ಯಾಕ್ರೋ ಪರ್ಸ್ಪೆಕ್ಟಿವ್ ನಲ್ಲಿ ನೋಡಿದ್ರೆ ಕರ್ನಾಟಕ ಸದ್ಯಕ್ಕೆ ದೇಶದಲ್ಲೇ ಅತ್ಯಂತ ಮುಖ್ಯವಾದ IT ಕಾರಿಡಾರ್ ಆಗಿ, ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಕೂಡ ಗ್ರೋ ಆಗ್ತಿದೆ. ಇದು ಹೀಗೆ ಕಂಟಿನ್ಯೂ ಆಗಿ ಕರ್ನಾಟಕ ಒಂದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕಾದ್ರೆ ನಾನ್ ಸ್ಟಾಪ್ ಆಗೋ ಕ್ವಾಲಿಟಿ ಪವರ್ ಸಪ್ಲೈ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂಶವಾಗುತ್ತೆ. ಆದರೆ ಕರ್ನಾಟಕದಲ್ಲಿ ಆಗ್ತಿರೋದೇನು? ರಾಜ್ಯ ಸರ್ಕಾರ ವಿದ್ಯುತ್ ಪ್ರಸರಣ ಕಂಪನಿಗಳಿಗೆ ಸಬ್ಸಿಡಿ ಕೊಡ್ತಾ ಹೋಗ್ತಾ ಇದೆ. ಈ ರೀತಿ ಬರೀ ಸಬ್ಸಿಡಿ ಕೊಡ್ತಾ ಕೂತ್ರೆ ಈ 40,000 ಕೋಟಿ ಸಾಲದ ಸುಳಿಯಿಂದ ಹೊರಬರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿನೇ ಮಾರ್ಕೆಟ್ನಲ್ಲಿ ಪೈಪೋಟಿ ಇರಬೇಕು ಅಂತ ಒಂದಷ್ಟು ಜನರ ವಾದ. ಕೇಂದ್ರ ಸರ್ಕಾರದ ಪಾಲಿಸಿ ಕೂಡ ಇದನ್ನೇ ಹೇಳುತ್ತೆ. ಸೊ ನಮ್ಮ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಪ್ರೈವೇಟ್ ಕಂಪನಿಗಳು ಬಂದ್ರೆ ಸರ್ಕಾರಿ ಕಂಪನಿಗಳು ಕೂಡ ಎಚ್ಚೆತ್ಕೊಂಡು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಬಹುದು. ಮಾರ್ಕೆಟ್ ಓಪನ್ ಆದಾಗ ವಿದೇಶಿ ಬಂಡವಾಳ ಹೂಡಿಕೆ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಿರಂತರವಾಗಿ ಕರೆಂಟ್ ಕೊಡೋದಕ್ಕೆ ಇಂತಹ ಪ್ರೈವೇಟ್ ಸಿಸ್ಟಮ್ ಬೇಕು ಅನ್ನುವ ಅಭಿಪ್ರಾಯ ಕೂಡ ಇದೆ. ಯಾಕಂದ್ರೆ ಕಾಂಪಿಟೇಷನ್ ಶುರುವಾದ ತಕ್ಷಣ ಬೆಂಗಳೂರಿನ IT ಏರಿಯಾಗಳು ಮತ್ತು ಬೆಳಗಾವಿ ಧಾರವಾಡದ ಕೈಗಾರಿಕಾ ಪ್ರದೇಶಗಳಲ್ಲಿ ಪವರ್ ಕಟ್ ಅನ್ನೋದು ಕಂಪ್ಲೀಟ್ ಆಗಿ ನಿಂತು ಹೋಗಬಹುದು. ಪ್ರೈವೇಟ್ ಕಂಪನಿಗಳು ಬಂದರೆ ಡಿಜಿಟಲ್ ಸ್ಮಾರ್ಟ್ ಮೀಟರ್ ಹಾಕ್ತಾರೆ. ಎಲ್ಲಾದರೂ ವೈರ್ ಕಟ್ ಆದರೆ ತಕ್ಷಣ ಪತ್ತೆ ಹಚ್ಚುವ ಟೆಕ್ನಾಲಜಿ ತರ್ತಾರೆ. ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ, ಕೇಳೋದಕ್ಕೆ ಒಂದು ಹಕ್ಕಿರುತ್ತೆ. ಆದರೆ ಎರಡನೇ ದೊಡ್ಡ ತೊಂದರೆ ಏನಂದ್ರೆ ಖಾಸಗಿ ಕಂಪನಿಗಳು ಲಾಭ ಬರುವ ಜಾಗಗಳನ್ನಷ್ಟೇ ಆರಿಸಿಕೊಳ್ಳುತ್ತವೆ. ಅಂದರೆ ಬೆಂಗಳೂರಿನ MG ರೋಡ್ ಅಥವಾ ದೊಡ್ಡ ಹೋಟೆಲ್ಗಳಿಗೆ ಕರೆಂಟ್ ಕೊಟ್ಟು ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ. ಆದರೆ ಯಾವುದೇ ಲಾಭ ಇಲ್ಲದ ಬಡವರು ವಾಸಿಸುವ ಹಳ್ಳಿಗಳಿಗೆ ಕರೆಂಟ್ ಕೊಡುವ ಜವಾಬ್ದಾರಿ ಮತ್ತೆ ಅದೇ ಸರ್ಕಾರಿ ಎಸ್ಕಾಂಗಳ ತಲೆಗೆ ಬೀಳುತ್ತೆ. ಇದರಿಂದ ಸರ್ಕಾರಿ ಕಂಪನಿಗಳು ಮತ್ತಷ್ಟು ದಿವಾಳಿ ಆಗುವ ಅಪಾಯ ಇರುತ್ತೆ. ಆಗ ಸರ್ಕಾರ ಅವರನ್ನ ಉಳಿಸೋದಕ್ಕೆ ಜನರ ದುಡ್ಡನ್ನೇ ಪ್ಯಾಕೇಜ್ ರೂಪದಲ್ಲಿ ಕೊಡಬೇಕಾಗುತ್ತೆ. ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡಿ ನೋಡಿದ್ರೆ ಕರ್ನಾಟಕದ ವಿದ್ಯುತ್ ವಲಯ ಈಗ ಒಂದು ಪ್ರಮುಖ ಹಂತಕ್ಕೆ ಬಂದು ನಿಂತಿದೆ. ವಿದ್ಯುತ್ ಪ್ರಸರಣ ಸೇವೆಯಲ್ಲಿ ಸುಧಾರಣೆ ಬರಬೇಕು, ನಷ್ಟ ಕಡಿಮೆ ಆಗಬೇಕು ಅಂದ್ರೆ ಖಾಸಗಿ ಪೈಪೋಟಿ ಬೇಕು ನಿಜ. ಆದರೆ ಅದೇ ಸಮಯದಲ್ಲಿ ಹಳ್ಳಿ ಜನರಿಗೆ
ಬಡವರಿಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಳೋದು ಕೂಡ ಸರ್ಕಾರದ ಕರ್ತವ್ಯ. ಟಾಟಾ ಕಂಪನಿ ಬಂದರೆ ಗ್ರಾಹಕರಿಗೆ ಖುಷಿ ಸಿಗಬಹುದು, ಆದರೆ ಇಡೀ ರಾಜ್ಯದ ವ್ಯವಸ್ಥೆಯನ್ನ ಸರಿದೂಗಿಸೋದು ಸರ್ಕಾರಕ್ಕೆ ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳಬಹುದು. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಮ್ಮ ಮನೆಗಳಿಗೆ ಟಾಟಾ ಕಂಪನಿಯ ಕರೆಂಟ್ ಬರಬೇಕಾ ಅಥವಾ ಈಗಿರುವ ಸರ್ಕಾರಿ ವ್ಯವಸ್ಥೆಯನ್ನೇ ಸರಿಪಡಿಸೋದು ಒಳ್ಳೆಯದಾ? ಮರೆಯದೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.